ದೇವ್ರ ಮನೇಲಿ ಅಂದ್ರಲ್ಲ ಹಾವು ಅಡಿಗೆ ಮನೆ ಇದು ಇದೇ ದೇವ್ರ ಮನೆನಾ? ಇಲ್ಲ ಇದು ವಿಷಯ ಇರಲ್ಲ. ಕುಕ್ರಿ ಹಾವು ಅಂತ ಕರಿತೀವಿ ಇದನ್ನ. ಕುಕ್ರಿ ಹಾವು ಅಂತ ಕರಿತೀವಿ ಇದನ್ನ. ಕುಕ್ರಿ ಹಾವು ಅಂತ ಕನ್ನಡದಲ್ಲಿ. ಇಂಗ್ಲೀಷಲ್ಲೂ ಕುಕ್ರಿನೇ, ಕನ್ನಡದಲ್ಲೂ ಕುಕ್ರಿನೇ. ವಿಷಯ ಇರಲ್ಲ ಇದರಲ್ಲಿ. ಇಲ್ಲಿದೆ ಬೆಲ್ಲ ದೇವ್ರ ಮನೇಲಿ ಅಂದ್ರಲ್ಲ ಹಾವು ಅಡಿಗೆ ಮನೆ ಇದು ಇದೇ ದೇವ್ರ ಮನೆನಾ? ಇಲ್ಲ ಇದು ವಿಷಯ ಇರಲ್ಲ. ಕುಕ್ರಿ ಹಾವು ಅಂತ ಕರಿತೀವಿ ಇದನ್ನ. ಕುಕ್ರಿ ಹಾವು ಅಂತ ಕರಿತೀವಿ ಇದನ್ನ. ಕುಕ್ರಿ ಹಾವು ಅಂತ ಕನ್ನಡದಲ್ಲಿ. ಇಂಗ್ಲೀಷಲ್ಲೂ ಕುಕ್ರಿನೇ, ಕನ್ನಡದಲ್ಲೂ ಕುಕ್ರಿನೇ. ವಿಷಯ ಇರಲ್ಲ ಇದರಲ್ಲಿ. ವಿಷರಹಿತ ಹಾವು. ಅಲ್ಲ ಆಲ್ಮೋಸ್ಟ್ ಇದಕ್ಕೆ ಅಂದರೆ ಸಾಫ್ಟಾಗಿ ಹಿಡಿದ್ರೆ ಏನು ಮಾಡಲ್ಲ ಇದು. ಅತಿಯಾಗಿ ಬಲವಾಗಿ ಏನಾದ್ರು ಚೂಕೋದು ಬಲವಂತವಾಗಿ ಏನಾದರೂ ನೋವು ಮಾಡಿದ್ರೆ ಕಚ್ಚಕ್ಕಾಗ್ತದೆ. ಕಚ್ಚಿದ್ರು ಕೂಡ ವಿಷಯ ಆಗಲ್ಲ ಇದರಲ್ಲಿ. ಮನೆ ತೊಳಿಬೇಡ್ರಿ ಜೀವಂತ ಹಾವು. ಬಟ್ ಆದರೆ ನಿರುಪದ್ರವಿ ಹಾವು. ಇವೆಲ್ಲ ರಾತ್ರಿ ಸಂಚಾರಿ, ಹಗಲು ಸಂಚರಿಸಲ್ಲ ಇವೆಲ್ಲ. ನಮ್ಮ ಸುತ್ತಭಾಗದಲ್ಲೆಲ್ಲಾದರೂ ಗೋಡೆ ಬೇರುಗಳಿರಲ್ವ, ಅಲ್ಲಿ ಅಂಚಿನ ಸಂಧಿಗಳಲ್ಲಿ ಕಲ್ಲರ ರಾಶಿಗಳಲ್ಲಿ ವಾಸ ಮಾಡ್ತವೆ. ಈಗ ರಾತ್ರಿ ಆಗ್ತಿದ್ದಾಗೆ ಆಚೆ ಬರ್ತವೆ. ಒಳಗಡೆ ಹೆಂಗೆ ಬಂದಿರಬಹುದು ಅಂದರೆ ಸಿಲಿಂಡರ್ ಏನಾದರೂ ಹೊಸದಾಗಿ ತರಿಸಿದ್ರೆ ನೀವು ಒಂದು ತಿಂಗಳಾಗಿದೆಯಾ? ಯಾಕಂದರೆ ಹಾವು ದಿನನಿತ್ಯ ಓಡಾಡಲ್ಲ. ಒಂದು 25 ದಿನಕ್ಕೊಮ್ಮೆ ಇಲ್ಲ 15 ದಿನಕ್ಕೊಮ್ಮೆ ಓಡಾಡ್ತವೆ. ಆ ಕಾರಣಕ್ಕೆ ಎಲ್ಲೋ ಸಿಲಿಂಡರ್ ಒಳಗಡೆ ಎತ್ತು ಅನ್ಸುತ್ತೆ. ಇವಾಗ ಆಚೆ ಬಂದಿದೆ ಅಷ್ಟೇ. ಕರೆಕ್ಟ್. ತಾಸಿಗಳೊಳಗೆ ಹಾವು ಬರಬೇಕಾದ್ರೆ ಸಿಲಿಂಡರ್ಗಳನ್ನ ತಂದಾಗ ಬಗ್ಸಿ ನೋಡ್ಬೇಕು. ಮೇಲೆ ನೀರು ಹಾಕ್ತೀರಾ, ಹಂಗೆ ಉಳಿಸ್ಕೊ ಬಂದು ಅಡುಗೆ ಮಾಡ್ಕೊಂಡ್ಬಿಡ್ತೀರಾ. ಅದೇ ಫಸ್ಟ್ ತಪ್ಪು ಮಾಡೋದು ನೀವು. ನೀರು ಹಾಕಿ ತೊಳಿರಿ ಬೇಡ ಆದ್ರೆ ಕೆಳಗಡೆ ಬಗ್ಸ್ ನೋಡಿ. ಅಲ್ಲಿರ್ಬೇಕು ಓಲೆ, ಸಣ್ಣ ಸಣ್ಣ ಓಲೆ ಇರ್ತಾವಲ್ಲ, ಬಗ್ಸ್ ನೋಡ್ಬೇಕು ನೀವು. ತಾಕತ್ ಮಾಡ್ಬಿಡ್ತೀನಿ. ಇಲ್ಲ ನನ್ನ ಹತ್ರ ಆಯ್ತಿದ್ದೆ. ಆಯ್ತಾಯ್ತು ನನ್ನ ಹತ್ರ ಯೂಸ್ ಆಯ್ತಾ ಏನು ನನ್ನ ಹತ್ರ ಡಬ್ಬಗಳು ಮಡ್ಕೊಳಕ್ಕೆ ಜಾಗ ಇಲ್ಲ. ಅದಕ್ಕೆ ಅಪ್ಪಳ್ಳೆ ಸಾಯಿಸ್ಬೇಡಿ. ಎಲ್ಲ ಸೇರಿಸಿಂದು ಕೆರೆ ತಗೋಗ್ಬಿಡ್ತಾರೆ ಅವ್ರ ಕಾಲಾಗ. ಸ್ಕ್ರೀನ್ ಟಚ್ ಮಾಡೋ ಆಮೇಲೆ ವಿಷರಹಿತ ಹಾವಿದು. ಅಂದರೆ ನೀವು ನೋಡಿದಾಗ ಕಟ್ಟಾವು ಅಂತ ಅನ್ಕೊತೀರಲ್ಲ, ಕಟ್ಟಾವಲ್ಲ ಇದು. ಮೈ ಮೇಲೆ ಅಡಿಗೆ ಇರೋ ಕಾರಣಕ್ಕೆ ನಾವು ಕಟ್ಟಾವು ಅನ್ಕೊಂಡು ಕುಕ್ರಿ ಅಂತ ಕರಿತೀವಿ. ಸಾಮಾನ್ಯ ಕುಕ್ರಿ ಹಾವು ಅಂತ ಕನ್ನಡದಲ್ಲಿ ಕರಿತೀವಿ. ಆಭರಣದಲ್ಲ, ಬೇರೆ ಥರ ಪ್ಯಾಟರ್ನ್ ಅಂದರೆ ಮೈ ಮೇಲೆ ಮಾರ್ಕಿಂಗ್ ವೈಟ್ ಬರ್ತದೆ ಅನ್ಸುತ್ತೆ. ಅದೇ ಪ್ಯಾಟರ್ನ್ ಅಂದರೆ ಮೈ ಮೇಲೆ ಮಾರ್ಕು ಬೇರೆ ಬೇರೆ ಇರ್ತಾರೆ ಇರ್ತವೆ. ಇದಕ್ಕೆ ಅಡಿಗೆ ಇರೋ ಕಾರಣಕ್ಕೆ ಇದನ್ನ ಕಟ್ಟಾವನ್ನು ತಪ್ಪ ತಿಳಿತಾರೆ. ಕಟ್ಟಾವಲ್ಲ ಕುಕ್ರಿ ಹಾವು. ಇದನ್ನೇ ಇವು ಹೇಳ್ತಾರ ಕಪ್ಪು ಕಪ್ಪು ನೋಡ್ಬಿಟ್ಟು ಊಟನ ಮಾಡಕ್ಕೆ ಈಗ ಮಾಡ್ತಾವ. ಬೇಪಡ ಆಗುತ್ತೆ. ಸಾಮಾನ್ಯವಾಗಿ ನಾವು ಮನೆವಾಸಿಗಳು ಅಂತ ಕರಿತೀವಿ ಇದನ್ನು. ಮನೆವಾಸಿಗಳು ಅಂತಲೇ ಕರಿತೀವಿ. ಯಾಕಂದರೆ ಪ್ರತಿ ಮನೆಗಳೆಲ್ಲ ಹಳ್ಳಿಗಳಿರ್ತಾವಲ್ಲ, ಹಳ್ಳಿಗಳೇ ಮುಖ್ಯ ಆಹಾರಕ್ಕೆ. ಆ ಕಾರಣಕ್ಕೆ ನಮ್ಮ ಸುತ್ತ ಮನೆ ಸುತ್ತ ಆಸುಪಾಸಲ್ಲೆಲ್ಲ ಇದ್ದಿರ್ತವೆ. ಕೆಲವು ಸಮಯ ಈ ಥರ ತಾರಸಿ ಮನೆಗಳಿಗೆ ಬರಬೇಕಾದ್ರೆ ನಾವು ಏನಾದರೂ ಮೆಟೀರಿಯಲ್ ತರಿಸ್ಬೇಕಾದ್ರೆ, ಇಲ್ಲ ಸಿಲಿಂಡರ್ಗಳು ತರಿಸ್ಬೇಕಾದ್ರೆ ಆ ಕೆಳಭಾಗದಲ್ಲಿ ಒಂದು ಸಲ ಚೆಕ್ ಮಾಡ್ಬೇಕು ನೀವು. ಅಲ್ಲಿಂದ ಬಂದಿರ್ಬೋದು. ಯಾಕಂದರೆ ಇವು ರಾತ್ರಿ ಸಂಚಾರ ಆಗಿದ್ದರಿಂದ ಹಗಲೊತ್ತೇನು ಆಚೆ ಬರಲ್ಲ. ನೀವು ಒಂದಿನಕ್ಕೆ ಇಟ್ಕೊಂಡಿರ್ತೀರಲ್ಲ, ಅದೇ ಸೇಫ್ಟಿ ಜಾಗ ಅಂತ 1 ವಾರ 15 ದಿನವರೆಗೂ ಅಲ್ಲೇ ಇರ್ತವೆ. ಅವು ಆಚೆನೇ ಬರಲ್ಲ ತಂದಿನೇ.
ಅದಾದ ನಂತರ ಅದಕ್ಕೆ ಸಮಾಧಾನ ಆಗಿ ಎಲ್ಲ ನನಗೆ ಯಾವುದೇ ಥರ ತೊಂದರೆ ಇಲ್ಲ ಅಂದಾಗ ತನ್ನ ಪಾಡು ತಾನು ಆಚೆ ಬರ್ತದಲ್ಲ ಆವಾಗ ನಿಮಗೆ ಕಂಡು ಬೀಳ್ತದೆ ಅದು ಅಷ್ಟೇ ಆಗಿರ್ತದು ಇನ್ನೇನಿಲ್ಲ ಅಲ್ಲಿ. ಓಕೆ, ಇದರಿಂದ ಏನು ಭಯಪಡೋ ಅಗತ್ಯ ಇಲ್ಲ ಬಿಡಿ ನಿಮಗೆ. ಓಕಂದ